ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈ ಅಧಿವೇಶನದ ಹೊತ್ತಲ್ಲಿ ಮತ್ತೊಂದು ದೊಡ್ಡ ಜಟಾಪಟಿಗೆ ಸಾಕ್ಷಿಯಾಗಿರೋ ವಿಚಾರ, ಅದು ಮನರೇಗಾ ಹೆಸರನ್ನು ರಾಮ್ ಜಿ ಆಗಿ ಬದಲಾಯಿಸೋದಕ್ಕೆ ಹೊರಟಿದೆ ಮೋದಿ ಸರ್ಕಾರ ಅನ್ನೋದು. ಅಂದರೆ ಆ ಪ್ರಯತ್ನ ನಡೀತಿದೆ, ಈಗ ಮಂಡನೆಯಾಗಿದೆ. ಅದು ಖಂಡಿತವಾಗಿಯೂ ಸಾಧ್ಯವಿಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ. ಇದು ಚೇಂಜ್ ಆಗಬಾರ್ದು ಅಂತ ಪ್ರತಿಪಕ್ಷಗಳು ಮುಗಿಬಿದ್ದಿದ್ದಾರೆ. ಮೋದಿಗೆ ಬರೀ ಇರೋ ಹೆಸರನ್ನು ಚೇಂಜ್ ಮಾಡಿಕೊಂಡು ಗಾಂಧಿ ಫ್ಯಾಮಿಲಿ ಅಥವಾ ಗಾಂಧೀಜಿ, ನೆಹರು ಈ ರೀತಿಯದ್ದೇ ಮಾಡ್ತಿರ್ತೀರಾ, ಬಿಟ್ಟರೆ ನೀವು ಇನ್ನೇನು ಕೆಲಸ ಮಾಡ್ತೀರಾ? ರಾಮನ ಹೆಸರನ್ನು ಕೆಡಿಸ್ಬೇಡಿ ನೀವು ಅಂತ ಮುಗಿ ಬೀಳ್ತಿದ್ದಾರೆ. ಹಿಂದಿ ಇಂಗ್ಲೀಷು ಸೇರಿಸಿ ಅದು ಹೆಂಗೆ ರಾಮ್ ಅಂತ ಈ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮನ್ನು ನೀವು ಹೆಸರು ಮಾಡ್ತೀರಾ? ಇದು ಸಂವಿಧಾನ ವಿರೋಧಿ ನೀವು ಮಾಡೋಕ್ಕೆ ಹೊರಟಿರೋದು ಅಂತಿದ್ದಾರೆ. ಇನ್ಫ್ಯಾಕ್ಟ್ ಮೋದಿ ಸರ್ಕಾರದ ಈ ಸ್ಕೀಮ್ ಅಂದರೆ ಬದಲಾದ ರೂಪದಲ್ಲಿ ಈಗ ಮಾಡೋದಕ್ಕೆ ಹೊರಟಿರೋದಿದೆಯಲ್ವ, ಕೈ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರ ಇರಬಹುದು ಮತ್ತು ಹಲವಾರು ರಾಜ್ಯ ಸರ್ಕಾರಗಳಿಗೆ ಎಲ್ಲರಿಗೂ ಅರಗಿಸಿಕೊಳ್ಳಲಾರ್ದ ಆಘಾತ. ಗ್ಯಾರಂಟಿ ಹೊರೆ ಇರೋರ್ಗಂತೂ ಇದು ಅರಗಿಸಿಕೊಳ್ಳಲಾರ್ದ ಆಘಾತ. ಏನಕ್ಕೆ ಅದನ್ನು ನೋಡ್ತಾ ಹೋಗೋಣ. ಮನ್ರೇಗಾ ಹಿಂದಕ್ಕೆ ಪಡೆದು ಹೊಸ ವಿಧೇಯಕ ಮಂಡನೆಗೆ ಈಗ ಮುಂದಾಗಿದೆ ಕೇಂದ್ರ ಸರ್ಕಾರ. ಮಾಡ್ತೀವಿ ಅಂತ ಕೈಗೆತ್ತಿಕೊಂಡಿದೆ ಈಗ. ಆದರೆ ಕಾಂಗ್ರೆಸ್ಸು ಗಾಂಧಿ ಹೆಸರನ್ನ ಬೇಕಂತ ತೆಗಿತಿದ್ದೀರಾ, ಇದು ನಮ್ಮ ಕುಟುಂಬದಲ್ಲ, ಹೆದರ್ಕೊಳ್ಬೇಡಿ, ಇದು ಇಡೀ ದೇಶಕ್ಕೆ ಹೃದಯದಲ್ಲಿರುವಂತಹ ಹೆಸರು, ಜಗತ್ತೆಲ್ಲ ಪ್ರೀತಿಸೋ ಹೆಸರು ಅಂತ ಮುಗಿಬಿದ್ದಿದ್ದಾರೆ. ಸರಿ, ಏನಾಗತ್ತೆ ಹಿಂದೆ ಈಗ ಮನ್ರೇಗಾದಲ್ಲಿ ಏನಿತ್ತು, ಈಗ ಪ್ರಸ್ತಾಪ ಮಾಡಿರುವಂಥ ಹೊಸ ವಿಧೇಯಕದಲ್ಲಿ ಏನಿದೆ ಅದನ್ನು ಇಡ್ತಾ ಹೋಗ್ತೀವಿ. ನೋಡಿ, ಯಾಕಿಷ್ಟು ಆಕ್ರೋಶ? ವರ್ಷದಲ್ಲಿ ಗ್ರಾಮೀಣ ಜನರಿಗೆ ಮನ್ರೇಗಾ 100 ದಿನ ಕೆಲಸ ಕೊಡಬೇಕಿತ್ತು. ಆದರೆ ಯಾವುದೇ ನಿರ್ದಿಷ್ಟ ಉದ್ದೇಶ ಇಲ್ಲದೆ ಕೆಲಸವನ್ನು ಹಂಚಿಕೆ ಮಾಡಲಾಗ್ತಾ ಇತ್ತು. ಈ ಸ್ಕೀಮಲ್ಲಿ ಕೌಶಲ್ಯ ರಹಿತ ಉದ್ಯೋಗಗಳಿಗೆ ಕೇಂದ್ರ ಸರ್ಕಾರದಿಂದ ವೆಚ್ಚ ಮಾಡಲಾಗ್ತಾ ಇತ್ತು. ಕೆಲಸ ಇಲ್ಲದಿದ್ದ ವೇಳೆ ಯಾವುದೇ ಮಾಹಿತಿಯನ್ನು ಕೂಡ ದೊರೀತಾ ಇರಲಿಲ್ಲ. ದುಡಿಮೆಗೆ ವೇತನ ಕೊಡೋದಕ್ಕೆ ಯಾವುದೇ ಕಾಲಾವಧಿ ಇರಲಿಲ್ಲ, ಯಾವಾಗ ಬೇಕಾದರೂ ಕೊಡ್ಬೋದು, ಡೆಡ್ಲೈನ್ ಇಲ್ಲ. ಕೆಲಸ ಮಾಡಿದ್ರಾಯ್ತು, ಇವ್ರು ಬೇಕಾದಾಗ ಕೊಡ್ತಾರೆ ದುಡ್ಡು. ಮನ್ರೇಗಾವನ್ನು ಸರ್ಕಾರಗಳು ಗ್ರಾಮ ಪಂಚಾಯತಿಂದ ಯೋಜನೆ ಜಾರಿ ಮಾಡಿಸ್ತಾ ಇದ್ದಿದ್ದು. ಈಗ ಏನೇನು ಚೇಂಜ್ ಆಗಿದೆ ಹಾಗಾದರೆ? ಅಂದರೆ ಚೇಂಜ್ ಮಾಡೋಕೆ ಹೊರಟಿದ್ದಾರೆ. ಹೊಸ ವಿಧೇಯಕದಲ್ಲಿ ಉದ್ಯೋಗ ಖಾತ್ರಿ ಕೆಲಸದ ದಿನ ಮನ್ರೇಗಾದಲ್ಲಿ 100 ಇದ್ದಿದ್ದು 125. ಸೊ ಜನಕ್ಕೆ ಜಾಸ್ತಿ ದಿನ ಕೆಲಸ ಸಿಗತ್ತೆ. ನಂಬರ್ 1, ವಿಕಸಿತ ಭಾರತದ ಗುರಿಯನ್ನು ತಲುಪೋದಕ್ಕೆ ಇದು ಅನಿವಾರ್ಯ. ಗ್ರಾಮೀಣ ಪ್ರದೇಶವೇ ನಮ್ಮ ಬೆನ್ನೆಲುಬಾಗಿರೋದ್ರಿಂದಾಗಿ ಇದು ಅನಿವಾರ್ಯ ಅಂತ ಕೈಗೆತ್ಕೊಂಡಿರೋದು. ಉದ್ಯೋಗ ಖಾತ್ರಿಗೆ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. 60-40 ಮಾದರಿಯಲ್ಲಿ ವೆಚ್ಚ ಹಂಚಿಕೆ. ಅಂದರೆ ಕೇಂದ್ರ 60% ಕೊಡುತ್ತೆ, ರಾಜ್ಯ 40% ಭರಿಸಬೇಕಾಗತ್ತೆ. ಕೇಂದ್ರ ಸರ್ಕಾರ 100% ಭರಿಸಲ್ಲ ಅನ್ನೋದೇ ಈಗ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಗುರಿಯಾಗಿರೋದು. ಮೊದಲೇ ಹೊರೆ GST ಇದೆ, ಸಾಕಾಗಿದೆ ನಮಗೆ, ನಮ್ಮ ಪಾಲು ನಮಗೆ ಬರ್ತಿಲ್ಲ ಅಂತ ಬಾಯ್ ಬಡ್ಕೊಳ್ತಿರುವಾಗ ಈಗ ಇದನ್ನೂ ರಾಜ್ಯ ಸರ್ಕಾರದ ತಲೆ ಮೇಲೆ ಅರ್ಧ ಹೊರೆ ಹಾಕ್ತಿದ್ದೀರಾ ಅನ್ನುವಂಥ ಆಕ್ರೋಶ ಸಿಡ್ದಿದೆ. ಕಾಮಗಾರಿ ಮುಗಿದ 15 ದಿನಗಳ ಒಳಗನೆ ವೇತನ ಪಾವತಿ ಆಗಬೇಕು ಅಂತ ಡೆಡ್ಲೈನ್ ಹಾಕ್ತಾರೆ. ಈಗ ಸುಮ್ಮನೆ ಬೇಕಾಬಿಟ್ಟು ದುಡ್ಡು ಕೊಡೋ ಹಾಗಿಲ್ಲ, 15 ದಿನಗಳ ಒಳಗಡೆ ದುಡ್ಡು ಪಾವತಿ ಆಗಿರ್ಬೇಕು ಕೆಲಸ ಮಾಡಿದವ್ರಿಗೆ. ಏಕೀಕೃತ ಮೂಲಸೌಕರ್ಯ ಸಂಸ್ಥೆಯಿಂದ ಯೋಜನೆ ಜಾರಿ ಮತ್ತು ನಿರ್ವಹಣೆಗೆ ಈಗ ಚಿಂತನೆ ಆಗಿದೆ. ಹೊಸ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಗಾಂಧೀಜಿ ಹೆಸರು ಅನ್ನೋದು ಒಂದಾದರೆ ಆಕ್ರೋಶಕ್ಕೆ ಕಾರಣ ಆಗಿರೋ ತೆಗಿತಾರೆ ಅಂತ. ಇನ್ನೊಂದು, ರಾಜ್ಯ ಸರ್ಕಾರಕ್ಕೆ ಹೊರೆ ಬರುತ್ತೆ. ಮಹಾತ್ಮ ಗಾಂಧಿಯವರ ಹೆಸರನ್ನು ಕೈ ಬಿಡೋದು ಸರ್ಕಾರದ ಉದ್ದೇಶ ಅಂತ ಹೇಳ್ತಿದ್ದಾರೆ. ಕೇವಲ ವೆಚ್ಚಕ್ಕೆ ದಾರಿ ಮಾಡಿಕೊಡುತ್ತೆ ಇದು ಬದಲಾವಣೆ, ಹೊರತು ಯಾವ ಉದ್ದೇಶನೂ ಈಡಿರೋಲ್ಲ, ಇದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಈಗ ಮುಗಿ ಬೀಳ್ತಿದ್ದಾರೆ. BJP ಹೇಳ್ತಿರೋದಿಷ್ಟೇ, ನಿಮಗೆ ರಾಮ್ ಅನ್ನೋ ಹೆಸರು ಕಂಡುಬಿಟ್ರೆ ಮೈಯೆಲ್ಲ ಉರಿಯೋಕೆ ಶುರು ಆಗ್ಬಿಡುತ್ತೆ. ಸುಮ್ಮನೆ ಇದರಲ್ಲೆಲ್ಲ ಆಕ್ಷೇಪ ತೆಗಿಯೋಕೆ ಬರಬೇಡಿ. ಜನರಿಗೆ ಉದ್ಯೋಗ ಖಾತ್ರಿಯನ್ನು ನಾವು ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತಿದ್ದೀವಿ. 100 ದಿನ ಇದ್ದು 125 ಮಾಡ್ತಿದ್ದೀವಿ. ಹಾಗೆ ಅದರ ಜೊತೆಗೆ ನೀವು ನೆಹರು ರೋಜ್ಗಾರ್ ಯೋಜನೆ ಅಂತ ಇದ್ದಿದ್ದನ್ನ ಹೆಸರು ನೀವೇ ಬದಲಿಸಿದ್ರಿ ತಾನೇ. ಆಮೇಲೆ ಹಂಗಂತ ನೆಹರು ಅವ್ರಿಗೆ ಅವಮಾನ ಮಾಡಿದ್ರು ಅಂತ ಯಾರಾದರೂ ಹೇಳಿದ್ರ? ನೆಹರು ರೋಜ್ಗಾರ್ ಇತ್ತು, ನೀವು ಈಗ ಮನ್ರೇಗಾ ಅಂತ ಆಯಿತು. ಸರಿ, ಅದರ ಅರ್ಥ ಏನು? ಯಾರಿಗೂ ಅವಮಾನ ಮಾಡೋದು ಅಂತಲ್ಲ, ಕಾಲಕ್ಕೆ ಒಂದಷ್ಟು ಬದಲಾವಣೆಗಳು ಆಗ್ತಿರ್ತವೆ. ನೀವೇ ಚೇಂಜ್ ಮಾಡಿದ್ರಲ್ಲ, ಅದಕ್ಕೇನು ಹೇಳ್ತೀರಿ ಅಂತ ಈಗ BJP ಕೌಂಟರ್ ಕೊಟ್ಟಿದೆ. ಮತ್ತು ಈ ಬದಲಾವಣೆ ಅಡಿಯಲ್ಲಿ 4 ಮೇಜರ್ ಕೆಲಸಗಳ ಮೇಲೆ ಇದು ಕಾನ್ಸಂಟ್ರೇಟ್ ಮಾಡುತ್ತೆ. ಯಾವ್ಯಾವುದು? ವಾಟರ್ ಸೆಕ್ಯೂರಿಟಿ, ಈ ವರ್ಕ್ ಮೇಲೆ, ಮತ್ತು ಕೋರ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡುವ ನಿಟ್ಟಿನಲ್ಲಿ ಈ ಸ್ಕೀಮ್ ಕಾನ್ಸಂಟ್ರೇಟ್ ಮಾಡುತ್ತೆ ಈ ಬದಲಾವಣೆಯಲ್ಲಿ. ಹಾಗೆ ಲೈವ್ಲಿಹುಡ್ ರಿಲೇಟೆಡ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ ಮತ್ತು ಕ್ಲೈಮೇಟ್ ಅಡ್ಯಾಪ್ಟೇಷನ್, ಇದಿಷ್ಟು 4 ಅಂಶಗಳನ್ನು ಮೇನಾಗಿ ಕಾನ್ಸಂಟ್ರೇಟ್ ಮಾಡಿ
ಈಗ ಬದಲಾವಣೆಯಾದ ರಾಮ್ಜಿ ಕೆಲಸ ಮಾಡಬೇಕು ಅನ್ನೋದು ಉದ್ದೇಶ ಆಗಿದೆ. ಸುಮ್ಮನೆ ಟೀಕೆ ಮಾಡೋದಲ್ಲ. ಈಗ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ಹೆಂಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ, ನೀವು ಇತಿಹಾಸದಲ್ಲಿ ಉಳಿದು ಹೋಗ್ತೀರಿ, ಗಾಂಧೀಜಿ ಹೆಸರನ್ನು ಕಿತ್ತು ಬಿಸಾಕಿದ್ರಿ ಅಂತ, ನಿಮ್ಮ ಹೆಸರು ಉಳಿಯತ್ತೆ, ನೆನಪಿರಲಿ, ಎಚ್ಚರಿಕೆಯಿಂದ ಈ ಹೆಜ್ಜೆ ಇಡಿ ಅಂತ ಮುಗಿಬಿದ್ದಿದ್ದಾರೆ. ಶಿವರಾಜ್ ಸಿಂಗ್ ಚೌಹಾಣ್ ಅವ್ರು ಹೇಳ್ತಿರೋದಿಷ್ಟೇ, ಉತ್ತಮವಾದ ರೀತಿಯಲ್ಲಿ ಕೊಡ್ತಾ ಇದ್ದೀವಿ, ಮತ್ತೆ ಹೆಚ್ಚಿಗೆ ದಿನಗಳಿಂದ ನಾವು ಇಲ್ಲಿ ಅವಕಾಶ ಮಾಡಿಕೊಡ್ತಿರೋದು, ಬೆಟರ್ ಆದಾಯ ಅವರಿಗೆ ಖಚಿತಪಡಿಸ್ತಿರೋದು, ಮತ್ತು ಸ್ಟ್ರಾಂಗ್ ಪ್ರೊಟೆಕ್ಷನ್ ಇರೋ ರೀತಿಯಲ್ಲಿ ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಅನ್ನು ತಂದರೆ ಯಾಕೆ ನಾನು ಇತಿಹಾಸದಲ್ಲಿ ಕೆಟ್ಟದಾಗಿ ನೆನಪಾಗ್ತೀನಿ ಅಂತ ಅವರು ಅಟ್ಯಾಕ್ ಮಾಡ್ತಿದ್ದಾರೆ. ಸೊ ಈಗ ಸದ್ಯಕ್ಕೆ ಪ್ರಿಯಾಂಕಾ ಗಾಂಧಿ ಅವರ ಮಾತುಗಳು ಇರಬಹುದು, ಬೇರೆ ಬೇರೆ ನಾಯಕರು ಸಿಕ್ಕಾಪಟ್ಟೆ ಇದನ್ನು ಟೀಕಿಸ್ತಿದ್ದಾರೆ. ನರೇಗಾ ಸ್ವರೂಪವನ್ನೇ ಕಂಪ್ಲೀಟ್ ಆಗಿ ಬದಲಿಗೆ ನೀವು ಮುಂದಾಗಿರೋದು ಅಂತ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ನೋಡಿ, ಕೃಷಿ ಋತು ಇದ್ದಾಗ ಒಂದು ಆರ್ಥಿಕ ವರ್ಷದಲ್ಲಿ ನಾಟಿ ಮತ್ತು ಕಟಾವಿನ ವೇಳೆ 60 ದಿನಗಳವರೆಗೆ ಉದ್ಯೋಗ ಖಾತ್ರಿ ಕೆಲಸವನ್ನು ಮಾಡಿಸುವಂತಿಲ್ಲ. ಪ್ರದೇಶವಾರು ದಿನಗೂಲಿಯನ್ನು ನಿಗದಿ ಮಾಡೋದು ಕೂಡ ಕಡ್ಡಾಯ ಮಾಡ್ತಾ ಇದೆ. ಇದು ಒಂದೊಂದು ಪ್ರದೇಶಕ್ಕೆ ಒಂದೊಂದು ರೀತಿಯಲ್ಲಿ. ನರೇಗಾದಲ್ಲಿ ನೀಡಲಾಗ್ತಿದ್ದ ದಿನಗೂಲಿ ಪ್ರಮಾಣಕ್ಕಿಂತ ಕಡಿಮೆ ಕೊಡೋ ಹಾಗಿಲ್ಲ. ಮಸೂದೆ ಅಂಗೀಕಾರಗೊಂಡ ದಿನಗೂಲಿ ನಿಗದಿ ಮಾಡೋ ತನಕ ನರೇಗಾ ಅಡಿಯಲ್ಲಿ ನೀಡಲಾಗ್ತಿದ್ದಂತಹ ದಿನಗೂಲಿಯನ್ನೇ ನೀಡಲಾಗತ್ತೆ. ಬಯೋಮೆಟ್ರಿಕ್ಕು ಕಾರ್ಮಿಕರು ಅಧಿಕಾರಿಗಳು ದೃಢೀಕರಣ ಆಗಬೇಕು. ಜೊತೆಗೆ ಕೆಲಸದ ಮೇಲೆ ನಿಗಾ ಇರಿಸೋದಕ್ಕೆ ಕೆಲಸದ ಸ್ಥಳದಲ್ಲಿ ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದು, ಡಿಜಿಟಲ್ ಮ್ಯಾಪಿಂಗ್ ಮತ್ತು ಉಪಗ್ರಹ, ಹಾಗೆ ಜಿಯೋಸ್ಪೇಷಿಯಲ್ ತಂತ್ರಜ್ಞಾನ ಬಳಸ್ಕೊಂಡು ಕೆಲಸದ ಮೇಲೆ ನಿಗಾ ಇರಿಸೋದು. ಆ ಮೂಲಕ ಕೆಲಸನೂ ಕರೆಕ್ಟಾಗಿ ಆಗಬೇಕು, ಮಿಸ್ಯೂಸ್ ಆಗಬಾರ್ದು ಈ ಫಂಡು ಮತ್ತು ಅಲ್ಲಿ ಈ ಯೋಜನೆ ಎಲ್ಲ. ಕೆಲಸಕ್ಕಾಗಿ ಮೊಬೈಲ್ನಲ್ಲಿ ಅರ್ಜಿ ಹಾಕಬೇಕು, ಯಾವ ಕೆಲಸ, ಎಷ್ಟು ಜನ ಕೆಲಸಕ್ಕೆ ಬಂದಿದ್ದಾರೆ ಅನ್ನುವಂಥ ಸಂಪೂರ್ಣ ದಾಖಲೆ ಇರಬೇಕು. ಸುಳ್ಳೆ ಈ ಕೆಲಸ ಮಾಡಿಸಿದ್ವಿ, ಇಷ್ಟು ಮಾಡಿಸಿದ್ವಿ ಅಂತ ಗುಳುಮ್ ಮಾಡೋದಕ್ಕಾಗಲ್ಲ ಇನ್ನು ಮುಂದೆ. ಹಾಗೆ ದಿನಗೂಲಿ ನೀಡಿಕೆ, ಕೆಲಸದ ಪ್ರಗತಿ ಮೇಲೆ ಪ್ರತಿಯೊಂದು ಕೂಡ ಡ್ಯಾಶ್ಬೋರ್ಡ್ ಮೂಲಕ ಮೇಲ್ವಿಚಾರಣೆ ನಡೆಸಬೇಕಾಗತ್ತೆ. ಕಂಪ್ಲೀಟ್ ಆಗಿದ್ದು ಡಿಜಿಟಲೈಸ್ ಆಗುತ್ತೆ. ಕೆಲಸದ ಪ್ರಗತಿ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ಕೊಡಬೇಕು. ಈಗ ಯಾವುದೋ ಒಂದು ಪ್ರಾಜೆಕ್ಟು ಎಲ್ಲಿಗೆ ಬಂದಿದೆ, ಎಷ್ಟು ದಿನ ಬೇಕು, ಸಾರ್ವಜನಿಕರಿಗೆ ಆ ಊರವ್ರಿಗೂ ಗೊತ್ತಿರಬೇಕದು. ತಪಾಸಣೆ ಕೈಗೊಂಡ ಬಗ್ಗೆ, ಹಣ ಪಾವತಿಯಾದ ಬಗ್ಗೆ, ಸಂಬಂಧಪಟ್ಟ ಅಧಿಕಾರಿಗಳ ಹೆಸರು, ಯಾರು ತಪಾಸಣೆ ಮಾಡಿದ್ದಾರೆ, ಯಾರು ಫಾಲೋ ಅಪ್ ಮಾಡ್ತಿದ್ದಾರೆ, ಪ್ರತಿಯೊಂದು ಜನಕ್ಕೆ ಗೊತ್ತಿರಬೇಕು. ಸೊ ಈ ರೀತಿ ಟ್ರಾನ್ಸ್ಪರೆಂಟ್ ಮಾಡೋದಕ್ಕೆ ಹೊರಟಿರೋದು. ಈಗ ಕೇಂದ್ರ ಸರ್ಕಾರದಿಂದ 60%, ಆಲ್ರೆಡಿ ಹೇಳಿದ ಹಾಗೆ ರಾಜ್ಯ ಸರ್ಕಾರದಿಂದ 40%, ಅಂದರೆ ಎಲ್ರಿಗೂ ಅಲ್ಲ. ಇದು ವಿಧಾನಸಭೆ ಇರುವ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಬೇರೆ ಎಲ್ಲ ರಾಜ್ಯಗಳು, ಈಶಾನ್ಯ ರಾಜ್ಯ, ಹಿಮಾಲಯದ ತಪ್ಪಲಿನ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶ, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ, ಜಮ್ಮು ಕಾಶ್ಮೀರ, ಇವರಿಗೆಲ್ಲ 90:10, ಅಂದರೆ ಕೇಂದ್ರ ಸರ್ಕಾರ 90 ಕೊಡುತ್ತೆ, 10% ಮಾತ್ರ ರಾಜ್ಯ ಸರ್ಕಾರ ಭರಿಸಬೇಕಾಗತ್ತೆ. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ, ವಿಧಾನಸಭೆ ಇಲ್ಲದ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರವೇ ಭರಿಸುತ್ತೆ. ಈ ರೀತಿಯದ್ದೊಂದು ಪ್ರಾಜೆಕ್ಟ್ ಇದಾಗಿದೆ. ಸೊ ಇಷ್ಟು ಬದಲಾವಣೆ ಮಾಡ್ತಿದ್ದೀರಾ, ನಿಮಗೆ ಬಡವರನ್ನೇ ಟಾರ್ಗೆಟ್ ಮಾಡ್ತಿದ್ದೀರಿ, ಇಲ್ಲಿ ರಾಜ್ಯಗಳ ಮೇಲೆ ಹೊರೆ ಹಾಕ್ತಿದ್ದೀರಿ, ಸೆಂಟ್ರಲೈಸ್ ಮಾಡ್ತಿದ್ದೀರಿ ಎಲ್ಲಾನು. ಹೀಗೆ ಮುಂದುವರೆದ್ರೆ ಮತ್ತೆ GST ರೀತಿಯಲ್ಲಿ ಇದರಲ್ಲೂ ಕೂಡ ರಾಜ್ಯಗಳಿಗೆ ತಾರತಮ್ಯ ಆಗತ್ತೆ. ಜವಾಬ್ದಾರಿಯಿಂದ ನುಣುಚಿಕೊಳ್ತಿದೆ. ವಿಧೇಯಕವನ್ನ ತರಾತುರಿಯಲ್ಲಿ ಯಾಕೆ ತಂದಿದ್ದೀರಾ ಅಂತ ಆಕ್ರೋಶ ವ್ಯಕ್ತಪಡಿಸ್ತಿರೋದು. ಹಿಂದಿ ಇಂಗ್ಲಿಷ್ ಭಾಷೆ ಎರಡೂ ಸೇರಿಸ್ಕೊಂಡು ಪದನ ರಾಮ್ಜಿ ಅಂತದ್ ಹೆಂಗ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಹಾಗೆ ಎಲ್ಲ ಹೆಸರುಗಳನ್ನು ಕೂಡ ನೀವು ಬದಲಾವಣೆ ಮಾಡಿಬಿಟ್ರೆ ದೊಡ್ಡ ಅಭಿವೃದ್ಧಿನ ಅದು. ಹೆಸರು ಬದಲಾವಣೆ ಯಾಕೆ ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಪ್ರಿಯಾಂಕಾ ಗಾಂಧಿಯವರು ಹರಿಹಾಯ್ದಿದ್ದಾರೆ. ಮತ್ತು ವಿಧೇಯಕ ವಾಪಸ್ ಪಡಿಬೇಕು, ಹೊಸ ವಿಧೇಯಕ ಮಂಡಿಸಬೇಕು. ಮಹಾತ್ಮ ಗಾಂಧಿ ನಮ್ಮ ಕುಟುಂಬದವರೆಲ್ಲ, ಇಡೀ ದೇಶದವರು ಸ್ಥಾಯಿ ಸಮಿತಿಗೆ ಹಾಕಿ ಪರಾಮರ್ಶೆ ಮಾಡಬೇಕು. ಪೂರ್ವಾಗ್ರಹ ಪೀಡಿತವಾದಂಥ ವಿಧೇಯಕ ವಾಪಸ್ಸೇ ಆಗಬೇಕಿದು ಅಂತ ಆಕ್ರೋಶಭರಿತರಾಗಿ ಪ್ರಿಯಾಂಕಾ ಗಾಂಧಿಯವರು ಕೂಗಾಡಿದ್ದಾರೆ. ಮಹಾತ್ಮ ಗಾಂಧೀಜಿ ನಮ್ಮ ಹೃದಯದಲ್ಲಿದ್ದಾರೆ. ಗಾಂಧೀಜಿಯು ಮುಖ್ಯ, ರಾಮನು ಮುಖ್ಯ. ರಾಮರಾಜ್ಯದ ಕನಸು ಕಂಡಿದ್ದು ಗಾಂಧೀಜಿ ಅನ್ನೋದು ನಿಮಗೆ ಗೊತ್ತಿಲ್ವಾ? ಬಡವರ ಕಲ್ಯಾಣ ಕಾರ್ಯಕ್ಕೆ ಧಕ್ಕೆ ಆಗತ್ತಾ ಇದರಿಂದ, ಈ ರೀತಿ ಮಾಡೋದ್ರಿಂದ ಅಂತ ಕೇಳ್ತಿದ್ದಾರೆ. UPA ಸರ್ಕಾರ 3 ಲಕ್ಷ ಕೋಟಿ ಖರ್ಚು ಮಾಡಿತ್ತು, ನಾವು 8 ಲಕ್ಷ ಕೋಟಿ ಖರ್ಚು ಮಾಡಿದ್ದೀವಿ. ಸೊ ಯಾರು ಹೆಚ್ಚಿಗೆ ಖರ್ಚು ಮಾಡ್ದಂಗಾಯ್ತು? ಈಗ ಬಡವರ ಪರ ನೀವು ಬ್ಯಾಟ್ ಬೀಸ್ತಿದ್ದೀರಲ್ಲ, ಯಾರು ಹೆಚ್ಚು ಖರ್ಚು ಮಾಡಿದ್ದಾರೆ? ಬಡವರಿಗೋಸ್ಕರ, ರೈತರಿಗೋಸ್ಕರ, ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ, ಅವ್ರಿಗೆ ಅವರ ಸೀಸನ್ ಇಲ್ಲದೆ ಇರುವಾಗ ಬೇರೆ ಸಮಯದಲ್ಲಿ ಉದ್ಯೋಗ ಸೃಷ್ಟಿ, ಅವರ ಆದಾಯ ಜಾಸ್ತಿ. ಸರಿ, ಯಾರು ಹೆಚ್ಚಿಗೆ ಖರ್ಚು ಮಾಡಿದ್ದಾರೆ? 8 ಲಕ್ಷ ಕೋಟಿ ಖರ್ಚು ಮಾಡೋದು ಬಡವರ ಕಲ್ಯಾಣವು. UPA ಸರ್ಕಾರದ ಲೆಕ್ಕನೂ ಇಟ್ಟು ಕೌಂಟರ್ ಕೊಟ್ಟಿರೋದು. 100 ದಿನಗಳ ಬದಲಿಗೆ ನಾವು ಈಗ 125 ದಿನಗಳು ಮಾಡ್ತಿರೋದು. ಹಾಗಾದರೆ ಬಡವರ ಕಷ್ಟನ ಒಳ್ಳೇದಾದು ಅಂತ ಕೇಳ್ತಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಬಡವರ ಕಲ್ಯಾಣ ನಮ್ಮ ಸಂಕಲ್ಪ. ಹೊಸ ವಿಧೇಯಕಗಳಿಂದ ಹಳ್ಳಿಗಳು ಹೆಂಗೆ ಅಭಿವೃದ್ಧಿ ಆಗ್ತವೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಮೇಲೇ ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಿದೆ ಇದು.
ಅಲ್ಲಿನ ಜನರ ವಾಸ ಮಾಡುವಂತಹ ಜಾಗ ಮತ್ತು ಹಳ್ಳಿಯ ಇನ್ಫ್ರಾಸ್ಟ್ರಕ್ಚರ್ ಮೇಲೇ ಕಾನ್ಸಂಟ್ರೇಟ್ ಮಾಡುತ್ತೆ. ಸ್ಪೆಷಲಿ ವಾಟರ್ ಸಪ್ಲೈ ಮೇಲೇ ಈ ವರ್ಕ್ ಪ್ರಾಜೆಕ್ಟ್ಗಳಾಗೋ ರೀತಿಯಲ್ಲಿ ಹೊಸ ವಿಧೇಯಕವನ್ನು ಪ್ಲ್ಯಾನ್ ಮಾಡ್ತಿರೋದು. ಸೊ ಇದರಿಂದ ಹಳ್ಳಿಗಳು ಸಂಪೂರ್ಣ ಪರಿವರ್ತನೆಯಾಗತ್ತೆ ಅನ್ನೋದು ಕೇಂದ್ರ ಸರ್ಕಾರ ಹೇಳ್ತಿರೋದು. ಕೃಷಿ ಕಾರ್ಯಗಳಿಗಿಂತಾನು ಹೆಚ್ಚಿನ ಉದ್ಯೋಗ ಇಲ್ಲಿ ಸೃಷ್ಟಿಯಾಗತ್ತೆ ನೋಡ್ತೀರಿ. ಇದು ಅಸಲಿಗೆ ಬದಲಾವಣೆ ಮಾಡೋಕೆ ಹೊರಟಿರೋದು. ಯಾರೂ ಇಲ್ಲಿ ಟಾರ್ಗೆಟ್ ಅಲ್ಲ. ಗಾಂಧೀಜಿ ಹೆಸರು ತೆಗಿತಾರೆ ಅಂತ ಯಾಕೆ ನೀವು ಬೇರೆ ರೀತಿ ಅರ್ಥ ಮಾಡ್ಕೊಳ್ತೀರಿ? ಗಾಂಧೀಜಿ ಅವರು ಹೇಳಿದ ರಾಮ ರಾಜ್ಯದ ಕನಸನ್ನೇ ನನಸು ಮಾಡೋಕೆ ಹೊರಟಿರೋದು ಅಂತ ಹೇಳ್ತಿದ್ದಾರೆ. और माननीय अध्यक्ष जी, महात्मा गांधी जी का, पंडित दीनदयाल जी का ये संकल्प था, ये देखो कि जो सबसे पीछे है, जो सबसे नीचे है, उनका कल्याण सबसे पहले किया जाए। और हम केवल महात्मा गांधी जी को मानते नहीं है, हम महात्मा गांधी जी की भी मानते हैं और उन्हीं के विचारों पर आधारित, पंडित दीनदयाल उपाध्याय जी के विचारों पर आधारित गरीब कल्याण की कई योजनाएं ये सरकार मोदी जी के नेतृत्व में चला रही है। और जहां तक मनरेगा का सवाल है, माननीय अध्यक्ष जी, कांग्रेस तो यूपीए तो केवल मनरेगा लेके आई थी, लेकिन 2,13,220 करोड़ रुपया यूपीए की सरकार ने मनरेगा पर खर्च किए थे। हमने 8,53,810 करोड़ रुपया गरीबों के कल्याण के लिए खर्च किए और इस योजना को और मजबूत करने की कोशिश की। और आज भी माननीय अध्यक्ष महोदय, तकलीफ क्या है? 100 दिन की गारंटी के बजाय हम 125 दिन की गारंटी दे रहे हैं। काम 125 दिन की गारंटी देने का काम कर रहे हैं। और केवल ये गारंटी कोरी नहीं है माननीय अध्यक्ष महोदय, उसके लिए 1,51,282 करोड़ से ज्यादा रुपए की राशि का प्रावधान किया गया है। खत्म करूं, महात्मा गांधी जी मेरे परिवार के नहीं थे, लेकिन मेरे परिवार जैसे ही हैं और इस पूरे देश की यही भावना है सर। नो, वेरी गुड सर, इस पूरे देश की यही भावना है। नो, माननीय सर आखिरी बात सर, और बापू ही कहते थे राम राज, राम हमारे रोम रोम में रमे हैं, राम हमारी हर सांस में बसे हैं, बिना राम के ये देश नहीं जाना जाता। पता नहीं क्यों जी राम जी नाम आ गया तो ये भड़क गए। महात्मा गांधी स्वयं राम राज्य की स्थापना की बात करते थे और उनके अंतिम शब्द भी हे राम थे। बापूजी का पूरा सम्मान करते हुए राम राज की स्थापना मतलब दैहिक दैविक भौतिकता का राम राज काहू नहीं व्यापा, हर गरीब को भरपूर रोजगार मिले, उसकी गरिमा को सम्मान हो। बहस के पहले ही क्यों भागते हैं? 100 का 125 दिन किया जा रहा है, इसको और व्यवस्थित किया जा रहा है। विपक्ष के लोगों की मांग थी कि जब कटाई बुआई का समय होता है फसल का, तो उस समय मजदूर की दिक्कत होती है, तो 2 महीने का एक्सेप्शन दिया गया है और बाकी इसको संगठित रूप से रखा गया है। और जिन्होंने प्रभु राम के भक्तों पर गोली चलाई थी, वो आज राम की बात कर रहे हैं, गांधी जी की बात कर रहे हैं। कांग्रेस पार्टी ने गांधी जी का कितना सम्मान किया, उनके मूल्यों का कितना सम्मान किया। मैं तो एक ही बात कहूंगा, गांधी जी कभी परिवारवाद की बात करते थे क्या? ರಾಮನ ಹೆಸರಿಂದ ಅಲ್ವಾ ನಿಮಗೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿರೋದು ಅನ್ನೋದು ಬಿಜೆಪಿಯ ಕೌಂಟರ್. ಇಲ್ಲಿ ಕಾಂಗ್ರೆಸ್ನ ರಾಜ್ಯ ನಾಯಕರು ಕೂಡ ಸಿಡಿದೆದ್ದಿದ್ದಾರೆ. ಬಿ ಕೆ ಹರಿಪ್ರಸಾದ್ ಅವರೆಲ್ಲ ಏನು ಹೇಳ್ತಿದ್ದಾರೆ ನೋಡಿ, ಉದ್ಯೋಗ ಕೊಡೋದಿಕ್ಕಾಗದೆ ವಿಫಲ ಆಗಿರುವಂತಹ ನಾಯಕನೊಬ್ಬ ಈ ರೀತಿ ಮಾಡ್ತಿರೋದು ಒಂದೇ ಒಂದು ಆಧಾರವಾಗಿರೋದೇ ಮನರೇಗಾ ಯೋಜನೆ. ಈ ಅವಧಿಯಲ್ಲಿ, ಮೋದಿ ಆಡಳಿತ ಅವಧಿಯಲ್ಲಿ ಅದನ್ನೂ ಕಿತ್ಕೊಳ್ಳೋಕೆ ಹೊರಟಿದ್ದಾರೆ. ಈಗ ಹೆಸರನ್ನು ಚೇಂಜ್ ಮಾಡೋದು ಬಿಟ್ಟರೆ ಪಾಪ ಇವ್ರ ಹತ್ರ ಏನೂ ಮಾಡೋಕ್ಕಾಗಲ್ಲ, ಮೊಗ್ಯಾಂಬೋ ಅಂತ ಅಟ್ಯಾಕ್ ಮಾಡಿರೋದು. ಈ ದೇಶದ ಬಡವರಿಗೆ ಅನ್ಯಾಯ ಮಾಡೋಕೆ ಹೊರಟಿದೆ ಮೋದಿ ಸರ್ಕಾರ ಅಂತ. ಆದರೆ ಸರಿ, ಯಾರ ಅವಧಿಯಲ್ಲಿ ಎಷ್ಟೆಷ್ಟಾಗಿದೆ, ನರೇಗಾ ಪ್ರಾಜೆಕ್ಟನ್ನು ನಾವು ಯಾವ ರೀತಿ ಬಲಗೊಳಿಸಿದ್ದೀವಿ ಅನ್ನುವಂಥ ಲೆಕ್ಕ ಇಟ್ಕೊಂಡು ಇದು ನೆಕ್ಸ್ಟ್ ಲೆವೆಲ್ಲಿಗೆ ಯಾವ ರೀತಿ ಹಳ್ಳಿಗಳಿಗೆ ಉಪಯೋಗ ಆಗತ್ತೆ ಅನ್ನುವಂಥ ಒಂದು ಥೀಮ್ ಇಟ್ಕೊಂಡು ಕೇಂದ್ರ ಸರ್ಕಾರ ಈ ಬದಲಾವಣೆ ಮಾಡೋಕೆ ಹೊರಟಿದ್ದು ಜೋರು ಕೆಸರರ ಚಾಟ ನಡೀತಿದೆ. ಬಿಜೆಪಿ ಕಾಂಗ್ರೆಸ್ ನಡುವೆ ನುಗ್ಗಿ
ಸಚಿವರ ಕಡೆಗೆ ನುಗ್ಗಿ ಅಲ್ಲಿ ಪ್ರೊಟೆಸ್ಟ್, ಗಾಂಧೀಜಿ ಫೋಟೋ ಹಿಡ್ಕೊಂಡೆಲ್ಲ ಜೋರಾಗಿರೋದು. ಮತ್ತೊಂದು ಮಹತ್ವದ ಐತಿಹಾಸಿಕ ಬದಲಾವಣೆಯನ್ನು ತರೋದಕ್ಕೆ ಹೊರಟಿದ್ದಾರೆ. ಅದರಲ್ಲೂ ರೂರಲ್ ಏರಿಯಾ ಕಾನ್ಸಂಟ್ರೇಟ್ ಮಾಡಿಕೊಂಡು ಈಗ ಮೋದಿ ಎಲ್ಲಿಗೆ ಬಂದು ತಲುಪತ್ತೆ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಿನಲ್ಲಿ ರಾಜ್ಯ ಸರ್ಕಾರಗಳಿಗೆ ಇದರಿಂದ ತಾರತಮ್ಯ ಆಗತ್ತೆ ಅಂತ ಈಗ ಸಿದ್ದರಾಮಯ್ಯನವ್ರು ಇರ್ಬೋದು, ಇಲ್ಲಿ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಸಿಡಿದೇಳುವಂತಾಗಿದೆ ಈ ಸ್ಟೆಪ್ಪಿಂದ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.